ರುಕ್ಮಿಣಿ ಕೇಳ್ತಾಳೆ, ಏನ್ರಿ ಇಟ್ಟು ಖುಷಿಯಾಗಿ ನೀವು ಯಾವಾಗ ಕುಣ್ದಿಲ್ಲ, ಇಟ್ಟು ಖುಷಿ ಆಗಿಲ್ಲಲ್ಲ, ಯಾರಿಗಾಗೆ? 35 ವರ್ಷದಾಗ 2 ಸಲ ಕುಂತಾಗ ನಿಂತಾಗ ನಿಮ್ಮ ಜೊತೆಗೆ ಮಾತಾಡೋ ಹೊತ್ನ್ಯಾಗ ಒಂದು ಮಾತು ಹೇಳಿದ್ದೆ. ಏನಂತ? ನಮ್ಗಿಂತ ಹೆಚ್ಚು ಯಾರು ಪ್ರೀತಿ ಅದಾರ ದೇವ, ನೀವು ಯಾರನ್ನ ಪ್ರೀತಿ ಮಾಡಿದ್ರಿ? ಯಾರೋ ನನ್ನವ್ರದಾರ, ನಿಮ್ಮಂಗ ನಿಮ್ಗಿಂತ ಹೆಚ್ಚು ಪ್ರೀತಿ ಮಾಡಿ. ನನ್ನ ಗೆಳೆಯ ಸುಧಾಮ ಅಂತ ಅದಾನ, ಮಹಾತ್ಮ ಸುಧಾಮ, ಚಲಿಸ್ತಕ್ಕಂಥ ಜ್ಞಾನದ ಗಂಗೆ ರುಕ್ಮಿಣಿ ಸತ್ಯಭಾಮೆ ಹೇಳಿದ್ದೆ, ನಿಮ್ಮ ಜೀವನದಲ್ಲಿ ಒಮ್ಮೆ ಆ ಮಹಾತ್ಮ ಸುಧಾಮಗೆ ಹನಿ ಮುಟ್ಟಿ ಅವನ ಪಾದ ನಮಸ್ಕಾರ ಮಾಡ್ರೆ ನಿಮ್ಮ 1000 ಜನ್ಮದ ಪಾಪ ಹೋಗುತ್ತಂತ ಹೇಳಿದ್ದೆ ಅಲ್ಲ. ಅದೇ ಜ್ಞಾನದ ಗಂಗೆ ನನ್ನ ಸುಧಾಮ ಬಂದಿದ್ದಾನ, ತಲೆ ಮೇಲೆ ಶರಣ ತಗೋರಿ, ಮಂಗಲಾರತಿ ಕೈಯೊಳಗೆ. ಏನ್ ಹೇಳ್ತಾನ? ಜೀವಮಾನದಲ್ಲಿ ಒಬ್ಬ ಮಹಾತ್ಮನ ನೀವು ದರ್ಶನ ಪಡ್ಕೋಬೇಕು, ನಮಸ್ಕಾರ ಮಾಡಬೇಕು. ಕುತೂಹಲದಿಂದ ಕೇಳ್ರಿ, ಯಾರು? ಗಂಗಾ ನದಿಗೆ ಹೋಗಬೇಡ್ರಿ, ಯಾವ ತೀರ್ಥ ಕ್ಷೇತ್ರಕ್ಕೆ ಹೋಗಬೇಡ್ರಿ, ನನ್ನ ಪ್ರೀತಿ ಗೆಳೆಯ ಸುಧಾಮ ಇದ್ದಾನಲ್ಲ, ಒಂದು ಸಲ ಅವ್ನು ನಮಸ್ಕಾರ ಮಾಡ್ರೆ ಸಾಕು, ನಿಮ್ಮ ಸೌಭಾಗ್ಯ ಉಳಿತದ, ನೀವು ಬೇಡಿದ್ದಾಗ್ತದಂತ ಇನ್ನತ್ತಾನೆ ಹೇಳಿದೆಲ್ಲ. ಅದೇ ನನ್ನ ಪ್ರೀತಿ ಗೆಳೆಯ ಸುಧಾಮ ಬಂದಿದ. ತುತ್ತ ಅನ್ನ ನೀಡು ಬಡವಂತ ಅವ್ನು ಬೇಡ್ಕೊಳಕ್ ಬಂದಾನ. ನನ್ನ ಮನೆಗೆ ಭಾಗ್ಯ ಲಕ್ಷ್ಮಿ ಜ್ಞಾನದ ಹೊಣೆ ಹರಿದು ಬತ್ತಂತೆ ಕೃಷ್ಣಲ್ಲಿ ಕುಣಿಲಿಕತ್ಯಾನ. ಇಬ್ಬರೂ ರಾಣಿಯರಿಗೆ ಹೇಳಿದ್, ಪದರ ತಗೋರಿ, ಸೀರೆ ಶರಗ ತಗೊಳ್ರಿ, ರಂಗೋಲಿ ಹಾಕ್ರಿ, ಕೈಯಾಗ ಬಂಗಾರ ಮಂಗಲಾರತಿ ಹಿಡ್ಕೊಳ್ರಿ. ಕತೆ ಹೆಂಗೈತಿ ಗೊತ್ತೇನೆ ನಿಮಗೆ? ಅವಾಗಿಂದ ಅವಾಗ ಮಂತ್ರಿ ಮಂಡಳ ಕರೆಸ್ತಾನೆ. ಮಂತ್ರಿ ಮಂಡಳ ಕರೆಸಿ ಒಂದು ಮಾತು ಹೇಳ್ತಾನೆ, ಊರು ತುಂಬೆಲ್ಲ ಹಾದಿ ಬೀದಿಗೆಲ್ಲ ಹೂ ಹಾಕ್ರಿ, ಪ್ರತಿಯೊಂದು ಬಾಗಿಲದ್ರಿಗೆ ಹಾದಿ ಬೀದಿಗೆಲ್ಲ ಹೂ ಹಾಕ್ರಿ, ಪ್ರತಿಯೊಂದು ಬಾಗಿಲದ್ರಿಗೆ ದೀಪ ಉರಿಲಿ. 5,000 ಮುತ್ತೈದು ಹೆಣ್ಮಕ್ಳ ಕೈ ಒಳಗೆ ಮಂಗಳಾರತಿ ಇರಲಿ, 1,008 ಹೆಣ್ಮಕ್ಳ ತಲೆ ಮೇಲೆ ಬಂಗಾರ ಚಿನ್ನದ ಕೊಡಗಳು ಇರಲಿ, ಮಂಗಲವಾದ್ಯ ನುಡಿಲಿ, ಚಿನ್ನದ ಪಲ್ಲಕ್ಕೆ ಸಿದ್ಧವಾಗಲಿ. ದೇವರ ಅಂದ್ರೆ ಅವರು ಜಗತ್ತೇ 3 ಲೋಕ ನಿಮ್ಮ ಪಾದಿಗೆ ಬರ್ತದೆ. ಇನ್ನ ತನ್ನ ನೀವು ಯಾರ ಸಲುವಾಗಿ ಹೋಗಿಲ್ಲ, ಅವ ಯಾರು ನಿಮಗಿಂತ ದೊಡ್ಡವ? ಯಾರಲ್ಲ, ನನ್ನ ಸುಧಾಮನ ಸಲುವಾಗಿ ಬಂಗಾರ ಪಲ್ಲಕ್ಕೆ ಸಿದ್ಧವಾಗಲಿ, ಮಂಗಲವಾದ್ಯ ನುಡಿಲಿ, ಊರಾಗೆಲ್ಲ ದೀಪ ಹಾದಿಗೆಲ್ಲ ಹೂ ಹಾಕ್ರಿ ಎಂದ. ಕೃಷ್ಣ ದೇವರು ಹೆಣ್ಯಾರಂದ ಬಳಕ ಊರೆಲ್ಲ ದೀಪ ಹತ್ತಿದು, ರಸ್ತೆಗೆಲ್ಲ ಹೂವಾದು. 10,000 ಹೆಣ್ಮಕ್ಳ ಕೈ ಮಂಗಲಾರತಿ, 1,008 ಹೆಣ್ಮಕ್ಳು ತಲೆ ಮೇಲೆ ಕೊಡ. ಆಳುಗಳು ಹಚ್ಚಲ್ಲ, ಸ್ವತಃ ಕೃಷ್ಣ ಪಲ್ಲಕ್ಕಿ ಹೆಗಲ ಮೇಲೆ ತಗೊಂಡ ಅವನೇ ಸ್ವತಃ ತಗೊಂಡು ಪಲ್ಲಕ್ಕಿ ಹೆಗಲ ಮೇಲೆ ತಗೊಂಡು ವಾದ್ಯ ಮೇಳುಗಳ ಜೊತೆಗೆ ಸುಧಾಮಕ್ಕೆ ಸ್ವಾಗತ ಮಾಡಕ್ಕೆ ಕರ್ಯಾಕ್ ಹೊಂಟಾನ. ಹೆಂಗಿರ್ಬೇಕು? ಊರೆಲ್ಲ ಕಿತ್ತು ಬಂತಾವ ಅದಾನ್ರೆ ಹೆಂಗೆ ನೋಡೋನು? ಒಬ್ಬ ದೇವ್ರ ಹೆಗಲ ಮೇಲೆ ಪಲ್ಲಕ್ಕಿ ಇಟ್ಕೊಂಡು ಅವನ ತರಕ್ಕೆ ಹೋಗ್ಬೇಕಾಗಿತ್ತಂದ್ರೆ ಕೃಷ್ಣ ಅವನ ಎಟ್ಟೆ ಪ್ರೀತಿ ಮಾಡ್ತಾನೆ. ದೇವ್ರ ಹೆಗಲ ಮ್ಯಾಗ ಕೊಂಡಬೇಕಾಗಿತ್ತಂದ್ರೆ ಭಕ್ತಿ ಅಂತ ಪುಣ್ಯವಂತ ಎಷ್ಟು ದೊಡ್ಡ ಜ್ಞಾನಿ ಇರ್ಬೋದು. ವಿಚಾರ ಮಾಡ್ರಿ ನೋಡು, ಅವ ಎಂಥವ್ರೆ ಅದನ್ನ ನೋಡ್ಬೇಕಂತ 1 ಲಕ್ಷ ಗಟ್ಟಲೆ ಮಂದಿ ಬೆನ್ನು ಹತ್ತದ. ಮಹಾದ್ವಾರ ಎದುರಿಗೆ ಬಂದು ನಿಂತಿದ್ದಾನೆ, ತಲೆ ಒಡೆದಿತ್ತು, ಕೆಳಗೆ ಬಿದ್ದಿದ್ದ, ಇನ್ನು ಅಪಮಾನ ಆಗಿತ್ತು, ಇನ್ನು ತಿರುಗಿ ಹೋಗ್ಬೇಕು ಅನ್ಬಿಡ್ದ. ಯಾರೋ ಹೇಳಿದ್ರು ಬರಾಕ್ತಾನೆ ಕೃಷ್ಣ. 9 ವರ್ಷ ನಡು ಭೇಟಿಲಿವ, ಬಂಗಾರ ಪಲ್ಲಕ್ಕಿ ಇಡಿಸಿದಾನೆ, 2 ಕೈ ಹಿಂಗೆ ಮಾಡ್ಯಾನ ಮುಂದೆವ. ತವ್ರ ಮನೆಗೆ ಯಾವಾಗರ ಹೋದಾಗ, ನಿಮ್ಮ ಕತೆ ಹೇಳ್ತಾನೆ ನಂದಲ್ಲ, ತವ್ರ ಮನೆಗೆ ಯಾವಾಗರ ಹೋದಾಗ ಕಟ್ಟಿ ಮ್ಯಾಗ ನಿಮ್ಮ ಹೂ ಒಂದು ಕೂತಿರ್ತೈತಿ ಅಲ್ಲ ಯವ್ವ, ನೋಡಿದ ಬಳಕ ಸಿಟ್ಟು ಬರ್ತೈತೇನು? ಸಂಸಾರದಾಗ ಏನು ಸುಖ ಬರಲಿ, ಏನು ದುಃಖ ಬರಲಿ, ಏನು ವನವಾಸ ಆಗಲಿ, ಹಡದಂತ ತಾಯಿ ಆ ಹಣ್ಣು ಜೀವ ನೋಡಿದ ಬಳಕ ಓಡೋಡಿ ಹೋಗಿ ತೆಕ್ಕಿ ಬಿಡ್ಬೇಕಂತದ, ಪವಿತ್ರಕ್ಕೆ ಕಾಲಿಗೆ ನಮಸ್ಕಾರ ಮಾಡ್ಬೇಕಂತದ. ಹಡದ ಮಗಲ ತೊಗೊಂಡ ತಲೆ ಮ್ಯಾಲೆ ಕೈ ಇಟ್ಟ, ಹ್ಯಾಂಗದಿವೆ ಅಂತ ಬೆನ್ನ ಮ್ಯಾಗ ಕೈ ಇಟ್ಟಾಗ 12 ತಿಂಗಳು ದುಡ್ದೆಲ್ಲ ದನ ಹೋಗ್ತತೆವ್ವ. ಹಡದಂಥ ತಾಯಿಯೇ ಕಾಶಿ ರಾಮೇಶ್ವರ ನಮ್ಮ ಹಿಂದೂಗಳಿಗೆಲ್ಲ ಹೇಳಿ. ಕೃಷ್ಣ ಬಡತನದೊಳಗೆ ಮುರ್ಕೊಂಡ ನೆಲಗೆ ಬಿದ್ದಂತ ಸುಧಾಮನಿಗೆ 2 ಕೈ ಮುಂದೆ ಮಾಡಿದ, ಸುಧಾಮ ಹಿಂದೊಳ್ಳಿ ನೋಡ್ತಾನೆ, ಕೃಷ್ಣ ಬಂದಿದ್ದಾನೆ. ಓಡೋಡಿ ಬಂದು ಕೃಷ್ಣ 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 ಕೆಳಗೆ ಬಿದ್ದಂತ ಸುಧಾಮ ಓಡೋಡಿ ಬಂದು ಕೃಷ್ಣ ತೆಕ್ಕಿ ಹೊಡಿತಾನೆ. ಕೃಷ್ಣ ತಲೆ ಮೇಲೆ ಕೈ ಇಟ್ಟಾಗ ಸುಧಾಮನಿ ಎದಿ ಮ್ಯಾಲೆ ತಲೆ ಇಟ್ಟು ಕೃಷ್ಣನ ಎದಿ ಮ್ಯಾಗ ತಲೆ ಊರಿ ಸುಧಾಮ ಸಣ್ಣ ಕೂಸಿನಂಗ ಬಿಕ್ಕಿ 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 ಹತ್ತನಂತೀವ.
ಕಣ್ಣೀರು ಒರೆಸ್ತಾನೆ, ಹೂವಿನ ಮಾಲೆನಕ್ಕೆ ಸ್ವಾಗತ ಮಾಡ್ತಾನೆ. ಬಂಗಾರ ಪಲ್ಲಕ್ಕೆ ಕುಣಿಸಿದ, ಆಳುಗಳು ಹಚ್ಚಲಿಲ್ಲ, ತಾನೇ ಪಲ್ಲಕ್ಕಿಯನ್ನು ತಗೊಳ್ಳುತ್ತಾಗ ಒಂದು ಮಾತನ್ನು ಹೇಳ್ತಾನೆ. ಕ್ಷೇಮವೇನಯ್ಯ ಸುಧಾಮ ಸುಧಾಮ, ಕ್ಷೇಮವೇನಯ್ಯ ಸುಧಾಮ, ಪುರುಷೋತ್ತಮ ಪುಣ್ಯ ನಾಮ ಸುಧಾಮ, ಕ್ಷೇಮವೇನಯ್ಯ ಸುಧಾಮ ಸುಧಾಮ, ಕ್ಷೇಮವೇನಯ್ಯ. ಗೋಪಾಲಕೃಷ್ಣ ಭಗವಾನ ಕೀ ನಮ ಪಾರ್ವತೇಶ್ವರ. ಹ್ಯಾಂಗದೀಪ ಅಂತ ಹೇಳಿ ಪಲ್ಲಕ್ಕೆ ಯಾಕೆ ಕುಣಿಸಿದನಂತೆ. ಇವ್ರೇನು ಕುತ್ತಿಗೆ ಕೈಯಕ್ಕೆ ನುಗ್ಸಿದ್ರಲ್ಲ, ಇವ್ರು ನಡ್ಗಾಕತ್ರು. ಯಪ್ಪೋ, ಮ್ಯಾಗ ನೋಡಕ್ಕೆ ಹೋದ್ರೆ ಸಾದಾ ಕಾಣ್ತಾನ, ದೇವ್ರು ಇವನು ಹೆಗಲ ಮ್ಯಾಗ ಹೋಯ್ತು ಅನ್ನೋದು ಭಾಳ ದೊಡ್ಡ ಮನುಷ್ಯ, ವರ್ಚಸ್ಸು ನಾವು ಮ್ಯಾಗೇನು ತೋರಿಸ್ತೀವಿ. ತಿಳಿಲಾರ್ದ ನಾವು ಕುತ್ತಿಗೆ ಕೈಯಕ್ಕೆ ಇಲ್ಲೇ ನುಗ್ಸಿದೀವಿ. ತಪ್ಪು ಇವ್ರು ನನ್ನ ಕುತ್ತಿಗೆ ಕೈಯಕ್ಕೆ ತಳ್ಳ್ಯಾರಂತ ನಮ್ಮ ಕಡೆ ಕೈ ಮಾಡ್ರೆ ಕೃಷ್ಣ ಪರಮಾತ್ಮ ಈ ಜಗತ್ತಿನಿಂದ ನಮ್ಮನ್ನು ಹೊರಗೆ ಹಾಕಬಹುದು. ಮುಂದೆ ಬರೋದು ಬೇಡ ಅಂತ ಅಂಜಿ ಅವ್ರು 10 ಮಂದಿ ಹಿಂದೆ ಸರಿದ್ರಂತೆ. ಈ ರೋಡ್ ಮ್ಯಾಗ ಒಂದು 200 ಜನ ರಾಜಾರ ಕುಂತಿದ್ರಲ್ಲ ಪಾಳಿಗೆ, ಅವರೆಲ್ಲ ಓಡೋಡಿ ಬಂದ ಅಲ್ಲಿ ಮಂತ್ರಿಗಳು ಕೇಳ್ಕೊಂಡ್ರಂತ, ಈ ಸುಧಾಮನ ಪಲ್ಲಕ್ಕಿಗೆ ನಾವು ಹೆಗಲು ಹಚ್ಚಿ ನಾವು ಹೊತ್ಕೊಂಡು ಹೋಗ್ತೀವಿ ಅಂದ್ರಂತ. ನಿಮ್ಗೊಂದು ಪ್ರಶ್ನೆ ಕೇಳ್ತಾನೆ, ಸುಧಾಮ ರಾಜಾನ, ವತಂದಾರ, ಪೊಲೀಸ್ ಪಾಟೀಲ, ಯಾರು? ಹರಕ ಬಟ್ಟೆಯಲ್ಲಿ ಇರುವಂಥ ಭಜನೆ ಮಾಡುವಂಥ ಜಗತ್ತಿನ ಲೆಕ್ಕನಾಗ ಹುಚ್ಚ. ಆದ್ರೆ ಸುಧಾಮನ ಪಲ್ಲಕ್ಕಿಗೆ ರಾಜಾರ ಯಾಕೆ ಹೆಗಲು ಕೊಡ್ತೀವಿ ಅಂದ್ರೆ ಗೊತ್ತೇನ್ರಿ? 4 ವರ್ಷ ಹೊರಗೆ ನಾವು ಪಾಳಿ ಹಚ್ಚಿ ಇಲ್ಲೇ ಕೂತೀವಿ, ನಮಗೆ ದೇವ್ರ ಕೃಷ್ಣನ ದರ್ಶನ ಆಗಿಲ್ಲ. ಹೂವಿನ ಗೆಳತನ ಮಾಡಿ ನಾರ, ಹೂವಿನ ಗೆಳತನ ಮಾಡಿ ದಾರ, ಹೂವಿನ ಮಾಲೆಯಾಗಿ ದೇವ್ರ ಕೊಳ್ಳಾಗ ಹೋಯ್ತಂತ ಹೂವಿನ ಗೆಳತನ ಮಾಡಿ. ಹಂಗೆ ಸುಧಾಮಾನಂತ ಪುಣ್ಯಾತ್ಮನ ಪಲ್ಲಕ್ಕಿ ತೊಗೊಂಡು ಒಳಗೆ ಹೋದ್ರೆ ಪಾಳಿ ಕೂತ್ 2 ವರ್ಷ ಆಯ್ತು. ಸುಧಾಮನ ಪಲ್ಲಕ್ಕಿ ತೊಗೊಂಡು ಹೋದ್ರೆ ಕೃಷ್ಣನ ದರ್ಶನ ಆಗಿ ನಾವು ಉದ್ಧಾರ ಆಗ್ತೀವಿ ಅಂತ ಎಲ್ಲ ರಾಜರ ಪಲ್ಲಕ್ಕಿ ಹೊತ್ತರಂತೆ. ಗೋಪಾಲಕೃಷ್ಣ ಭಗವಾನಗೆ ಊರೆಲ್ಲ ಮೆರವಣಿಗೆ ಆಗಿ ಹೊತ್ತು ಮುಳುಗೋ ಟೈಮ್ದಾಗ ಅರಮನೆಯಾಗಿ ಬಂದರೆ ಬಲಗಡೆಯಲ್ಲಿ ರುಕ್ಮಿಣಿ, ಎಡಗಲ್ಲಿ ಸತ್ಯಭಾಮೆ. ದೀಪಾವಳಿಗತ್ತೆ ಎಲ್ಲ ದೀಪತ್ಯದ ಚಿನ್ನದ ಕೊಡ ತಗೊಂಡು, ಚಿನ್ನದ ಮಂಗಲಾರತಿ ತಗೊಂಡು ಮಹಾತ್ಮ ಸುಧಾಮನ ಪಾದ ತೊಳೆದು ಒಳಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಎಲ್ಲ ಆಯ್ತಂತೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನನ್ನ ಸುಧಾಮನ ಸ್ನಾನ ಮಾಡಕ್ಕೆ ಯಾವ ಕೆರೆ ನೀರು ಬೇಡ, ಕಾಸಿ ಗಂಗೆ ನೀರು ಬೇಕಂದ ಅವ್ನು ಜಳಕ ಮಾಡ್ಸ. ಗಂಗಾ ನದಿ ನೀರು ತರಬೇಕಂದ್ರು, ನೀರು ತಂದ್ರವ್ರು. ಮಕ್ಕಳನ್ನು ಎರೆದಂಗ, ಹೆಣ್ಣು ಮಕ್ಕಳನ್ನ ಎರೆದಂಗ ದೇವರು ಮುಂದೆ ಕೂತು ಸ್ನಾನ ಮಾಡಿಸ್ತಾನ. ಸ್ನಾನ ಮಾಡಿಸಿ ಬಂಗಾರ ಮಂಚದ ಮೇಲೆ ಕುಡಿಸಿ ದೇವರಿಗೆ ದೇವರಾಗಿರುವಂಥ ಶ್ರೀಮನ್ನಾರಾಯಣ ಕೃಷ್ಣ ಪರಮಾತ್ಮ ರುಕ್ಮಿಣಿ ಸತ್ಯಭಾಮಿಯನ್ನು ಕರ್ಕೊಂಡು ದೇವರು ಮಹಾತ್ಮ ಸುಧಾಮನ ಪಾದ ಪೂಜೆ ಮಾಡ್ತಾನೆ. ಏನು ಮಾಡ್ತಾನೆ ಇವ? ಮಹಾತ್ಮ ಸುಧಾಮನ ಪಾದ ಪೂಜೆ ಮಾಡಿಂದ ಎಲ್ಲ ತಲೆ ಮೇಲೆ ಹಾಕೊಳ್ರಿ, ತೀರ್ಥ ಕುಡಿರಿ, ಯಾವ ಗಂಗೆಗೆ ಹೋಗೋದು ಬೇಡ ಅಂತ ಸತ್ಯಭಾಮ ರುಕ್ಮಿಣಿಗೆ ಹೇಳ್ತಾನೆ. ನಾ ಭಾಳ ಬಡವ, ನನ್ನ ಮಕ್ಕಳು ಹಸದಾವ, ಹೆಣ್ಣು ತಳ್ಳಿಕತ್ಯಾಳ, 4 ಸೇರು ಜೋಳ ಕೊಡ್ರಂತ ಇವು ಬಂದ್ರೆ ನನ್ನ ಮನೆಗೆ ಜ್ಞಾನದ ಗಂಗೆ ಬತ್ತು, ನನ್ನ ಪವಿತ್ರ ಆತಂತ ಅವ ಪಾದ ಪೂಜೆ ಮಾಡಾಕತ್ತಾನ. ಇದು ಭಕ್ತ ಭಗವಂತನ ಸಂಬಂಧ. ಇಷ್ಟೆಲ್ಲ ಆಯ್ತು. ಅಲ್ಲಿ ಅಡುಗೆ ಮಾಡಕ್ಕೆ ಹೆಣ್ಮಕ್ಳಿದ್ರು ಅರಮನೆಯಾಗ. ಅವ್ರಿಗೆ ಅಂದ್ರೆ ನಿಮ್ಗೆ ಏನೇನು ಬರ್ತೈತಿ ಎಲ್ಲ ಮಾಡಿ. ದೇವ್ರು ಹೇಳ್ಬೇಕೇನ್ರಿ, ಹೆಣ್ಮಕ್ಳು ಒಂದು ಮಾಡಿದ್ರೆ 10 ಮಾಡಿ, 10 ನಮನಿ ಹೋಳಿಗೆ, ಬಾಸುಂದಿ, ಪುರಿ, ಆ ಚಟ್ನಿ ಈ ಚಟ್ನಿ, ಒಟ್ಟೊಂದು ದೊಡ್ಡ ಅರಮನೆಯಾಗೆಲ್ಲ ಅದನ್ನ ಅಡುಗೆ ಮಾಡಿ ಹಿಂಗೆ ಒತ್ತಾಟಿಗೆಂದು ಇಟ್ರಂತೆ. ಒತ್ತಾಟಿಗೆಂದ ಇಟ್ಟಾಗ ಸ್ನಾನ ಮಾಡಿ ಪಾದ ಪೂಜೆಯನ್ನು ಮಾಡಿದ್ದಾರೆ. ಒಂದು ಹರಕ ದೋತಿರ್ತೇವ, ಕುಚೇಲ ಅವನ ಹೆಸರ, ಕೊಳಕರಿವಿ ಹಾಕೋತಿದ್ದಂತ ಕುಚೇಲ ಅಂತಿದ್ರು. ಹರಕ ದೋತ್ರ ತೆಗೆದು ಹೋಗಿದ್ರು, ಬಂಗಾರ ಎಳಿಂದ ಮಾಡಿರುವಂಥ ದೋತ್ರ ತೊಡಿಸಿದ್ರು. ತುಳಸಿ ಮಾಳ ಜೊತೆಗೆ ಕೋಟಿ ಬೆಲೆ ಬಾಳುವಂಥ ಒಂದು ರತ್ನಹಾರ ಕ್ಯಾನ. ಈ ಒಂದು ಮುರುಕ ಕಟ್ಟಿಗೆ ತೊಗೊಂಡು ಬಂದಿದ್ದ ಕಟ್ಟಿಗೆ ಉರ್ಕೋತ ಆ ಕಟ್ಟಿಗೆ ಮೂಲೆಯಾಗ ತೆಗೆದಿಟ್ಟು ಒಂದು ರತ್ನ ಭರಿತವಾಗಿರ್ತಕ್ಕಂಥ ಬಂಗಾರದ ಬೆತ್ತ ಕೈಯಾಗ ಕೊಟ್ಟರು. ಸುಧಾಮನ ಕೈಯಾಗ ಬಂಗಾರ ಬೆತ್ತ, ಬಂಗಾರ ಎಳಿದು ಹೋತ್ರ ಕೋಟಿಗಟ್ಟಲೆ ಬೆಲೆ ಬಾಳುವಂಥ ರತ್ನಹಾರ. ಅವಗೊಂದು ಚಂಡಿಕಿತ್ತು. ಆ ಚಂಡಿಕೆ ಹಿಕ್ಕಿ ಅದಕ್ಕೊಂದು ಹೂವಿನ ಮಾಲೆ ಮಾಡೋಕೆ 101 ಹೆಣ್ಮಕ್ಳು, ಒಂದು ಹೂವಿಗೆ ಒಬ್ಬರು ಹೆಣ್ಮಕ್ಳು ಪಾದ ಪೂಜೆಯನ್ನು ಮಾಡಿ ಮಂಚದ ಮೇಲೆ ಕುಣಿಸಿದ್ದಾರೆ. ಎಲ್ಲ ಅಡುಗೆ ತಂದು ಹೆಣ್ಮಕ್ಳು ನಿಂತು ಕೊಟ್ರೆವ. ಅವು ಕೂತು ಮಕ್ಕಳಿಗೆ ಹೆಂಗೆ ಊಟ ಮಾಡಿಸ್ತಾಳೆ.
ಹಂಗೆ ಬಂಗಾರ ತಾಟಿನೊಳಗೆ ಬಾಸುಂದಿ ಇತ್ತು, ಪುರಿ ಇತ್ತು, ಹುರಕ್ಕಿ ಹೋಳಿಗಿತ್ತು, ಹುರ್ನು ಹೋಳಿಗಿತ್ತು, ತುಪ್ಪದ ಬಟ್ಲಿತ್ತು, ಎಲ್ಲ ಇತ್ತು. ಎಲ್ಲರೂ ಸುತ್ತಮುತ್ತ ನಿಂತಿದ್ರು. ಕೃಷ್ಣನ್ ತಾಯಿಗತ್ತೆ ಕೂತು ನೀಡಾತಿದ್ದ. ಮಂಚದ ಮ್ಯಾಗ ಸುಧಾಮ ಕೂತಿದ್ದ. ತಾಡ್ತೊಂಬೆಲ್ಲ ಬಡಸಾಕತ್ತಿದ್ದ. ಇನ್ನೇನೋ ಮಂತ್ರ ಅಂದ ಸುಧಾಮ ಒಂದು ತುತ್ತು ಹೋಳಿಗೆ ತಗೊಳವ ಇದ್ದ. ಕೃಷ್ಣಂದ ನಿಲ್ಲು ಅಂದ. ಕೃಷ್ಣಂದ ನಿಲ್ಲು ಅಂದ. ಅವಾಗ ಸುಧಾಮಂದ ಎಲ್ಲ ಆಗೈತಿ, ಮಂತ್ರ ಹೇಳಿ ಊಟ ಮಾಡ್ತಾನಲ್ಲ ಅಂದವ. ಒಂದು ನಿಮಿಷ ನಿಲ್ಲು ಅಂದ. ಯಾಕೆ ಮತ್ತೇನು ಉಪ್ಪಿನಕಾಯಿ ನೀಡೋದೇನಂದ. ಇಲ್ಲ ಅಂದ. ಮತ್ತೆ ಯಾಕೆ ನಿಲ್ಲಂತಿ? ಕೈಯಾಗ ಬಾಸುಂದೆ ಇತ್ತು, ಚಮಚೆದಾಗ ಬಡಸಾವಿದ್ದ ಬಟ್ಲೊಳಗ ಕೈಯಾಗ ಬಾಸುಂದೆ ತಗೊಂಡು ಸುಧಾಮನ ಮುಖದ ಕಡೆ ನೋಡ್ಲಿಕ್ಕತ್ಯಾನ. ಕೃಷ್ಣ ಎರಡು ಕಣ್ಣಾಗ ನೀರು ಬಂದವ. ಸುಧಾಮಂದ ಯಾಕ ಅಂದ. 35 ವರ್ಷ ಆದ ಬಳಿಕ ಬಂದಿಲ್ಲ, ಬರುತ್ನ್ಯಾಗ ನನಗೇನು ತಂದಿ ಅಂದ. ನನಗೇನು ತಂದಿ ಅಂದಾಗ ಕೃಷ್ಣ ಪರಮಾತ್ಮನ ಮುಖದ ಕಡೆ ನೋಡ್ತಾ ನೋಡ್ತಾ ಮಂಚದ ಮ್ಯಾಗ ಕೂತಂತ ಸುಧಾಮನ ಎರಡು ಕಣ್ಣೊಳಗೆ ಧಾರಿಕ ಕಣ್ಣೀರು ಸುರಿಸ್ತಾ ಇದ್ದಾವ. ಯಾಕೋ ಅಂದ. ಯಾಕಳತಿ ನನಗೇನು ತಂದಿ? ನನ್ನ ಅತ್ತಿಗೆ ಸುಶೀಲಾ ದೇವಿ ನನಗಾಗಿ ಏನು ಕೊಟ್ಟಾಳ, ಏನು ತಂದಿ ಅಂದ. ಎರಡು ಕೈ ಗಟ್ಟಿಡ್ದಂತ ಸುಧಾಮ ಒಂದು ಮಾತನ್ನು ಹೇಳ್ತಾನೆ, ನಿನಗೇನು ಕಡಿಮೆ ಐತೆ ಅಂತ ಬೇಡ್ತಿ ಕೃಷ್ಣ, ನಿನಗೇನು ಕಡಿಮೆ ಐತೆ? ಲಕ್ಷ್ಮೀಪತಿ ನೀನು, 10,000 ಆನೆ ಒಂಟೆಗಳನ್ನು ಕಟ್ಟಿ ಅರಸೊತ್ತೆಗೆ ಸಿಂಹಾಸನ ಬಾಳು ಬದುಕ್ತಕ್ಕಂಥ ಭೂಮಿಯನ್ನ ಆಡ್ತಕ್ಕಂಥ ಭೂಪತಿ, ಇಷ್ಟೆಲ್ಲವೂ ನಿನಗಿದ್ದಾಗ ಏನು ಕಡಿಮೆ ಐತೆ ಅಂತ ಬೇಡ್ತಿ ಕೃಷ್ಣ, ನಿನಗೆ ನಾ ಕೊಡುವಂಥದ್ದು ಏನೈತಿ? ಕೆಳಗೆ ಕೂತಂತ ಕೃಷ್ಣ ಹೇಳ್ತಾನೆ, ಇಲ್ಲಿ ಆನೆ ಐತಿ, ಅಂಬಾರ ಐತಿ, ಹೋಳಿಗೆ ಐತಿ, ಎಲ್ಲ ಐತಿ, ಪ್ರಶ್ನೆ ಇಲ್ಲ. ಅದರ ವರ್ಷ ಆದರೂ ಸಹಿತ ಬಡ ಮನೆಯಾಗ ಹುಟ್ಟಿರುವಂತ ಒಬ್ಬಾಕಿ ಮಗಳು ರಾಜರ ಮನೆಯಾಗ ಕೊಟ್ಟರು ಸಹಿತ ಅವು ಅಪ್ಪ ಊರಿಂದ ಬರ್ತನ್ಯಾಗ ಅವು ತರುವಂತ ಬುತ್ತಿಗಾಗಿ ಹಾದಿ ಕಾಯ್ತಾಳ. ಕಳ್ಳು ಎಲ್ಲೋ ಉಪವಾಸ ಇರ್ತೈತಿ. ಏನು ಉಂಡ್ರು ಒಂದು ಮೂಲೆ ಕಳ್ಳು ಉಪವಾಸ ಇರ್ತೈತಿ. ಬುತ್ತಿ ಕಡ್ಕೊಂಡು ಬಂದ ಅವು ಒಂದು ರೊಟ್ಟಿ ಪುಂಡಿ ಪಲ್ಯ ಯಾವಾಗ ಉಣಿಸ್ತಾಳಲ್ಲ, ತಾಯಿ ಕೈದು ಊಟ ಮಾಡಿ ಕಳ್ಳು ಉಪವಾಸ ಆದ ಹೊಟ್ಟಿ ತುಂಬತೈತಿ. ಇಲ್ಲಿ ರಾಜರು ನನಗೆಲ್ಲ ನಾನೇ ರಾಜ ಕೊಡ್ತಾರ, ಪ್ರಶ್ನೆ ಇಲ್ಲ. ನನಗೆ ಅದು ಬೇಡ ಸುಧಾಮ. ತವರು ಮುನಿ ಬುತ್ತಿ ಬಂದಂಗ ಊರಿಂದ ನನಗಾಗಿ ಏನು ತಂದಿಯಲ್ಲೋ ಅದನ್ನು ಕೊಡ್ಬೇಕಂತ ಕೃಷ್ಣ ಹರಕ ಟ್ರಾವೆಲ್ ಒಳಗೆ ತಂದಂತ ಈ ಅವಲಕ್ಕಿ ಗೊತ್ತಾಗ್ತೀವ? ಹರಕ ಟ್ರಾವೆಲ್ ಒಳಗೆ ಕಟ್ಕೊಂಡು ಬಂದಂತ ಈ ಅವಲಕ್ಕಿ ಅದು ಅಂಗಡಿಯಾಗ ಹೋಗಿ ಖರೀದಿ ಮಾಡಿದಲ್ಲ, ಮನೆಯೊಳಗೆ ಏನಿಲ್ಲ ತಿಳ್ಕೊಂಡು 10 ಮನೆಯಾಗ ಹೋಗಿ ಭಿಕ್ಷೆ ಬಿಡ್ಕೊಂಡು ಬಂದಿರುವಂತ ಭಿಕ್ಷೆ ಅದಲ್ಲ. ಈ ಒಣ ಅವಲಕ್ಕಿ ಎಲ್ಲರ ಅರಮನ್ಯಾಗ ಎಲ್ಲ ಮಂದಿ ಮುಂದೆ ಇದನ್ನ ತೊಗೊಂಡು ಬಂದೇನೆ ಅಂದಾಗ ನನ್ನ ಬಡತನ ನೋಡಿ ಎಲ್ಲರೂ ನಗ್ತಾರ, ತೋರಿಸಬಾರ್ದ ತೊಡೆ ತೆಳಗೆ ಮುಚ್ಕೊಂಡಿದ್ದ. ಇನ್ನೊಂದು 2-3 ಸನ್ನಿವೇಶ ಬಹಳ ಚಂದ. ತೊಡೆ ತೆಳಗೆ ಮುಚ್ಚಿಟ್ಕೊಂಡಿದ್ದ, ಮ್ಯಾಗ ತೋರ್ಸಾಕತ್ತಿದ್ದಿಲ್ಲವ. ಬೇಡ ಕೃಷ್ಣ ನೀ ತಿನ್ನುವಂಥದ್ದಲ್ಲ, ಅದೇನೈತೆ ಅದ ಬೇಕತ್ತೀವ, ಇಲ್ಲೆಲ್ಲ ಮಂದಿಯಾಗ ಕೊಡುವಂಥದ್ದಲ್ಲ, ನೀ ತಿನ್ನುವಂತಲ್ಲ ಅಂತಿದ್ದ. ಕಡೆಗೆ ತೊಡೆ ಸರಿಸಿ ತೊಡೆ ತೆಳಗ ಕೈ ಹಾಕಿ ಕಸ್ಕೊಳ್ತಾನೆ. ಬ್ಯಾಡ ಕೃಷ್ಣ ಬೇಡ, ಭಿಕ್ಷೆ ಬೇಡ ತಗೊಂಡು ಬಂದಿರುವಂತ ವನ ಅವಲಕ್ಕಿ ಅಂತ ಮಂದಿ ಮುಂದೆ ನಾ ಹೇಗೆ ಹೇಳಿ? 21 ಮಕ್ಕಳು ಕರ್ಕೊಂಡು ತನ್ನಕ್ಕೂ ಗತಿ ಇರಲಾರ್ದಂತ ರೊಟ್ಟಿ ಯಾವಾತ್ತು ಮಕ್ಕಳು ಅಳ್ತಾ ಇದ್ದಾಗ ಒಂದು ಮಂಚದ ಮೇಲಿಟ್ಟು ಆ ಟೈವೆಲ್ ಗಂಟು ಬಿಚ್ತಾನೆ. ಬೆಳ್ಳಗೆ ಅವಲಕ್ಕಿ 2 ಭಗಶು ತುಂಬ ಅವಲಕ್ಕಿ ತಗೊಂಡ ಅರಮನ್ಯಾಗ ಕೈ ತುಂಬ ಅವಲಕ್ಕಿ ತಗೊಂಡು ಸಣ್ಣ ಮಕ್ಕಳ ಗತೆ ಕುಣ್ಯಾಕತ್. ಯಾರು? ಕೃಷ್ಣ. ಅವಂತಿನಗರದ ಅವಲಕ್ಕಿ, ಅತ್ತಿಗೆ ಕೊಟ್ಟಂತ ಅವಲಕ್ಕಿ, ನನ್ನ ಸುಧಾಮ ತಂದಂತ ಬುತ್ತಿ, ಅವಂತಿನಗರದ ಬುತ್ತಿ ಸುಧಾಮ ತಂದಂತ ನನ್ನ ಅತ್ತಿ ಕಳಿಸಾಳಂತ ಕೈ ತುಂಬ ತಗೊಂಡು ಹುಚ್ಚರಂಗ ಕುಣಿಲಿಕ್ಕತ್ಯಾನ. ಕೃಷ್ಣನ 2 ಕಣ್ಣೊಳಗೆ ನೀರು ಹರಿಲಿಕ್ಕತ್ಯಾವ. ಮನ್ಸದ ಮ್ಯಾಕ ಕೂತ್ ಸುಧಾಮ ಅಂತ, ದೇವರ ಕೃಷ್ಣ ನಿನ್ನ ಲೀಲೆ ಏನು ಹೇಳಿ? ತಿಂದ್ರೆ ತಿನ್ನಲಾರ್ದಷ್ಟು, ಇಟ್ಟರೆ ಇಡ್ಲಾರ್ದಷ್ಟು, ಬೇಕಾದಷ್ಟು ನನಗಿದ್ದರೂ ಕೂಡ ಈ ಒಣ ಅವಲಕ್ಕಿ ಸಲುವಾಗಿ ಆತುರತೆಯಿಂದ ಹರ್ಷಗೊಂಡು ಕೈಯಾಗ ತಗೊಂಡು ಕುಣಿತಿಯಲ್ಲ, ಏನಾತ್ ಗೊತ್ತೇನವ? ಬಹುಶಃ ಅವಲಕ್ಕಿ ತಗೊಂಡು ಕುಣದ ಸಂತೋಷ ಆಯ್ತು. ನಟ್ಟು ಅರಮನ್ಯಾಗ ನಿಂತು ಬಾಯಿ ತೆರೆದು ಕೈ ಮ್ಯಾಲ ಮಾಡ್ತಾನೆ. ಸಣ್ಣ ಮಕ್ಕಳ ಜೊತೆ ಬಾಯಿ ತೆರೆದ ಕೈ ಮ್ಯಾಗ ಮಾಡಿ ಗಳಗಳೆಲ್ಲ ಬಾಯಾಗ ತುಂಬ್ಕೊಂಡಂದ್ರಿಯವ. ಒಂದು ಕಾಳು ಸಹಿತ ತೆಳಗ ಚೆಲ್ಲಲಾರ್ದ ಒಂದು ಬಗಸಿ ಅವಲಕ್ಕಿ ಎಲ್ಲ ನೆನೆಸಿಲ್ಲ, ಉಳಿಗಡ್ಡಿ ಹಾಕಿಲ್ಲ, ಒಗ್ಗರ್ನಿಲ್ಲ, ಟೊಮೆಟೊ ಜೀರಿಗೆ ಇಲ್ಲ, ಅಂಥವೇ ಒಂದು ಬಗಸಿ ಅವಲಕ್ಕಿ ತಿಂದ. ಎಲ್ಲರೂ ನೋಡ್ತಿದ್ರು. ಅಂಥದೇ ಒಣ ಅವಲಕ್ಕಿ ತಿಂದ. ಕೃಷ್ಣನ ಮನಸ್ಸು ತೃಪ್ತಿ ಆಯಿತು. ಕೇಳ್ರಿ ಭಾಳ ಚಂದ ಕತೆ.
ಒಂದು ಬಗಸಿ ಅವಲಕ್ಕಿ ತಿಂದ, ಮನಸ್ಸು ಖುಷಿ ಆಯಿತು. ಏನು ಮಾಡಿದ? ನಡು ಅರಮನೆಯಾಗ ನಿಂತು ಎರಡೂ ಕೈ ಮೇಲೆ ಮಾಡಿದಂತೇವ. ಏನು ಮಾಡಿದ? ಇಷ್ಟು ಅವಲಕ್ಕಿ ತಿಂದ, ಕುಣದಾಡ ಖುಷಿ ಆದ, ಕಣ್ಣು ಮುಚ್ಚಿ ಎರಡೂ ಕೈ ಮೇಲೆ ಮಾಡಿ ಸುಧಾಮರ ಬಡತನ ಹೋಗಲೆತ್ತು ಮನುಷ್ಯನಾಗ ಅಂದತ್ತೇವ. ಸುಧಾಮನ ಬಡತನ ಹೋಗಲಿ ಅಂತ ಇಲ್ಲಿ ಎರಡು ಕೈ ಎತ್ತಿ ಮ್ಯಾಲ ಕೈ ಮಾಡಿ ಆಶೀರ್ವಾದ ಮಾಡಿದಾಗ್ಯವ್ವ. ಊರು ಹೊರಗೆ ಅವಂತಿ ನಗರದೊಳಗೆ ಊರು ಹೊರಗೆ ಬೇವಿನ ಗಿಡದ ತೆಳಗೆ ಒಂದು ಗುಡಿಸಲಿತ್ತು. ಅಲ್ಲಿ ಕಾಗಿ ಬಂದ್ರೆ ಇಲ್ಲಿ ಗೂಗಿ ಹೋಗ್ತಿತ್ತವ, ಮಕ್ಕಳ ಕರ್ಕೊಂಡು ಕೂತಿದ್ಳು. ಇಲ್ಲಿ ನಿತ್ತ ಅವಲಕ್ಕಿ ತಿಂದು ಕೈ ಮ್ಯಾಗ ಮಾಡಿ ಆಶೀರ್ವಾದ ಮಾಡಿದಾಗ ಆ ಮುರುಕ ಗುಡಿಸಲು ಹೋತತ್ಯವ್ವ. ಆ ಜಾಗದಾಗ ಒಂದು ದೊಡ್ಡ ಅರಮನೆ ಆಯ್ತು. ಮನುಷ್ಯ ಕೊಟ್ಟದ ಮನಿತನ, ದೇವ್ರು ಕೊಟ್ಟದ ಕಡಿತನೇವ. ಕೈ ಎತ್ತಿ ಆಶೀರ್ವಾದ ಮಾಡಿದಾಗ ಅರಮನೆ ಆತು. ಆಳು ಹೋಳು ಕಾಳು ಕುದುರೆ ದನ ಕರ ಮೂಲೆಲ್ಲ ನಿಟ್ಲು ಹತ್ತಿ ಬಂಗಾರ ಬೆಳ್ಳಿ ಎಲ್ಲ ಮಾಡಿ ರಾಜ್ಯ ಮಣಿತನಗತ್ತೆ ಸುಂದರವಂತ ಅಲ್ಲಿ ಒಂದು ಮನೆ ತಯಾರಾಗಿ ಅವ್ರಿಗೆಲ್ಲ ಇಲ್ಲಿ ಏನು ಉಣಾತಿರಲ್ಲ, ಇಲ್ಲಿ ಆಶೀರ್ವಾದ ಮಾಡಿ ಅವ್ರಿಗೆಲ್ಲ ಎಡೆಗೆ ಅದನ್ನು ಕೊಟ್ಟಿದ್ದು ಕೃಷ್ಣ.